ರವಿ ಸ್ಪಷ್ಟವಾಗಿ ಈ ಕಾಶ್ಮೀರಿ ಫೈಲ್ಸ್ ತರಾನೇ ಧರ್ಮಸ್ಥಳ ಫೈಲ್ಸ್ ಸಿನಿಮಾ ಮಾಡಬಹುದು ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಇವರು. ಜೊತೆಗೆ ಮೇಲಿಂದ ಮೇಲೆ ಧರ್ಮಸ್ಥಳನ ಟಾರ್ಗೆಟ್ ಮಾಡಿ ವೀರೇಂದ್ರ ಹೆಗಡೆ ಕುಟುಂಬನ ಟಾರ್ಗೆಟ್ ಮಾಡಿ ಅಪಪ್ರಚಾರಗಳನ್ನ ಮಾಡ್ತಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಡಿಯೋಗಳು ವೈರಲ್ ಆಗಿವೆ. ಹಿಂಗ ಮೊಬೈಲ್ ಹಿಡಿದು ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರೆ ಹೊರತು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ನ್ಯಾಯಕ್ಕಾಗಿ ಆಗ್ರಹಿಸಬೇಕು ಅಂತ ಯಾರೂ ಮನಸ್ಸು ಮಾಡಲಿಲ್ಲ. ಆದ್ರೆ ಇವೆಲ್ಲ ನೋಡ್ತಾ ಇದ್ದಾಗ 2 ವರ್ಷದ ಹಿಂದೆ ಸರ್ಕಾರದ ಹತ್ರನೇ ವರದಿ ಇತ್ತು. ಏನಾಗ್ತಾ ಇದೆ ಇದು? ಭವನ 2 ವರ್ಷದ ಹಿಂದೆನೆ ಇದೇ ವರದಿಯನ್ನ ರಾಜ್ಯ ಗುಪ್ತಚರ ಇಲಾಖೆ ಕೊಟ್ಟಿರುವಂತದ್ದು. ಸಾರಿ ಟು ಇಂಟರಪ್ಟ್. ಆ ವರದಿಯಲ್ಲಿ ಏನೇನಿದೆಯೋ ಅದು ಇವಾಗ ಇಂಪ್ಲಿಮೆಂಟ್ ಆಗಿದೆ. ಇವ್ರ ಪ್ಲಾನ್ಗಳೇನಿದ್ವಲ್ಲ ಈ 2-3 ತಿಂಗಳಲ್ಲಿ ಕರೆಕ್ಟ್ ಆಗಿ ಗುಪ್ತಚರ ಇಲಾಖೆ 2 ವರ್ಷದ ಹಿಂದೆ ಕೊಟ್ಟಿರೋ ವರದಿ ಇದು. ಆ ಪ್ಲಾನಿನ ಎಕ್ಸಿಕ್ಯೂಷನ್ ಈಗಾಗಿದೆ ಕರೆಕ್ಟ್ ಆಗಿ. ಎಸ್ ಕರೆಕ್ಟ್. 427 ಅಸಹಜ ಸಾವು ಪ್ರಕರಣ ಏನಿದೆಯಲ್ಲ, ಅಂದರೆ 2022ರಿಂದ 2023ರವರೆಗೂ ನಡೆದಂತಹ UDR ಪ್ರಕರಣಗಳು ಏನಿದಾವಲ್ಲ, ಆ ಪ್ರಕರಣಗಳ ಬಗ್ಗೆ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಆ 426 UDR ಪ್ರಕರಣಗಳ ಏನಿದಾವಲ್ಲ, ಸದ್ಯ ಇತ್ತೀಚೆಗೆ ಆಗಿದಂತಹ 17 ಪಾಯಿಂಟ್ಗಳಲ್ಲಿ ಅಂತಹ UDR ಪ್ರಕರಣಗಳಲ್ಲಿ ಸಿಗ್ಬೋದಂತಹ ಅಸ್ಥಿಪಂಜರಗಳನ್ನು ಹುಡುಕಿರುವಂತಹ ಅಂಶ ಅಲ್ಲಿ ಗೊತ್ತಾಗುತ್ತೆ. ಅಂದರೆ ಏನು 2 ವರ್ಷದ ಹಿಂದೆ ನಡೆದಂತಹ ಪ್ಲ್ಯಾನ್ ಏನಿತ್ತು ಅದರ ಎಕ್ಸಿಕ್ಯೂಷನ್ ಭಾಗವಾಗಿ ಮೊನ್ನೆ ನಡೆದಂತಹ ಎಕ್ಸಿಕ್ಯೂಷನ್ ಕೂಡ ಆಗಿರುವಂಥದ್ದು. ಅಂದರೆ ಅಲ್ಲಿ ಏನಾದರೂ ಮಾಡಿ ಅಸ್ಥಿಪಂಜರಗಳು ಸಿಗ್ತವೆ, ಆದರೆ ಅದನ್ನು ತೋರಿಸೋ ವ್ಯಕ್ತಿ ಬೇಕಲ್ಲ, ಅದಕ್ಕಾಗಿ ಹುಡುಕಾಟದ ಸಂದರ್ಭದಲ್ಲಿ ಇವರು ಅಪ್ರೋಚ್ ಮಾಡೋದು ಅದೇ ಚಿಹ್ನೆಯನ್ನು ಸ್ಪಿನ್ನಿಂಗ್ ಮಿಲ್ಸಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವನ್ನ ಹಣದ ಆಸೆ ತೋರಿಸಿ ಕರ್ಕೊಂಬಂದು ಅವನು ಆ ಎಕ್ಸಾಗ್ಜರೇಷನಲ್ಲಿ ಆ ಕಡೆ 20 ಹೆಣ ಇದ್ದಾವೆ, ಈ ಕಡೆ 60 ಹೆಣ ಇದ್ದಾವೆ, ಎಲ್ಲಿ ಬೇಕಾದ್ರೆ ನಾನು ಹೆಣ ತೋರಿಸ್ತೀನಿ ಅಂತೇಳಿ ಹುಮ್ಮಸ್ಸಿಂದ ಹೇಳ್ತಾನೆ. ಆ ಹುಮ್ಮಸ್ಸಿನ ಪ್ರತಿ ಅಂಶಗಳನ್ನು ಕೂಡ ಇವರು ಗಿರೀಶ್ ಮಟ್ಟಣ್ಣ ಮತ್ತು ತಿಮ್ರೋಡಿ ಮತ್ತು ಮತ್ತೊಬ್ಬ ಹುಡುಗ ಏನಿದ್ದಾನೆ ಅವನು ಬರ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಇಂತಿಂಥ ಕಡೆ ಇಂತಿಂಥ ಹೆಣಗಳು ಸಿಗ್ಬೋದು, ಇಷ್ಟ ಕಡೆ ಅವರ ಲೆಕ್ಕದ ಪ್ರಕಾರವೇ 150 ಹೆಣಗಳು ಅಂದಾಜು ಸಿಗ್ಬೋದು ಅಂತೇಳಿ ಊಹೆ ಮಾಡ್ಕೊತಾರೆ. ಆ ಹುಮ್ಮಸ್ಸಿನ ಮೇಲೆ ಚಿನ್ನಯ್ಯನನ್ನು ಅಡ್ವೊಕೇಟ್ ಹತ್ರ ಕಳಿಸ್ತಾರೆ. ದೆಹಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರನ್ನು ಭೇಟಿ ಮಾಡ್ತಾರೆ. ಆ ವಕೀಲರಿಗೆ ಇವರು ತಂದಂತಹ ಬುರ್ಡೆನ ತೋರಿಸ್ತಾರೆ. ಅವರು ಅಲ್ಲಿ ಬೈತಾರೆ, ಇದು ಆಫ್ ದ ರೆಕಾರ್ಡ್, ಯಾರಿಗೂ ಗೊತ್ತಿರಲ್ಲ, ಅಲ್ಲಿ ಬೈತಾರೆ, ಈ ರೀತಿ ಮಾಡೋದು ತಪ್ಪು, ಮೊದಲು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತಾರೆ. ಸೊ ಅಲ್ಲಿಂದ ವಾಪಸ್ ಮತ್ತೆ ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಒಬ್ಬರು ಐಡಿಯಾ ಕೊಡೋದು KV ಧನಂಜಯ ಆಫೀಸಿಗೆ ಹೋಗಿ ಅಂತ. ಸೊ KV ಧನಂಜಯ ಅವರ ಆಫೀಸ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಂಶಗಳನ್ನು ಮರೆಮಾಚ್ತಾರೆ. ಅವರು ಕೂಡ ಅದನ್ನು ನಂಬ್ತಾರೆ. ಯಾಕಂದರೆ ತಮ್ಮ ಹತ್ರ ಬರುವಂತಹ ಕ್ಲೈಂಟನ್ನು ಸಹಜವಾಗಿ ಎಲ್ಲರೂ ಕೂಡ ನಂಬಲೇಬೇಕು, ನಂಬ್ತಾರೆ. ಸೊ ಆದರೆ ಅದರ ಬಿಹೈಂಡ್ ಏನಿದೆ ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ಷಡ್ಯಂತ್ರದ ಭಾಗವಾಗಿ ಒಂದೊಂದೇ ಅಂಶಗಳು ಪತ್ತೆ ಆಗ್ತಿರುವಂಥದ್ದು. ಅಂದರೆ 426 UDR ಪ್ರಕರಣಗಳು ಏನು 2023ರಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಿತ್ತಲ್ಲ, ಆ ವರದಿಯ ಇಂಪ್ಲಿಮೆಂಟ್ ಅಂದರೆ ಆ ವರದಿಯಲ್ಲಿರುವಂತಹ ಅಂಶಗಳ ಷಡ್ಯಂತ್ರದ ಭಾಗ ಈಗ ಧರ್ಮಸ್ಥಳದಲ್ಲಿ ನಡೀತಿರುವಂಥದ್ದು. ಒಟ್ಟಾರೆ ಅಸ್ಥಿಪಂಜರಗಳು ಸಿಗಬೇಕು. ಸೊ ಇದು ಅನನ್ಯ ಭಟ್ಗೆ ಸಂಬಂಧಪಟ್ಟಿದ್ದು, ಮತ್ತೊಬ್ಬರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಒಂದು ರೀತಿ ಮಾಧ್ಯಮದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾನೇ ಇರಬೇಕು. ಯಾಕಂದರೆ ಇದು ಅಂತಿಮವಾಗಿ ಇದು DNA ಪ್ರೂವ್ ಆಗೋಕ್ಕಾಗಲಿ ಅಥವಾ ಬಾಡಿ ಯಾರ್ದಂತ ಫೈಂಡ್ ಔಟ್ ಆಗೋಕ್ಕೆ 20ರಿಂದ 25 ವರ್ಷ ಬೇಕಾಗುತ್ತೆ. ಯಾಕಂದರೆ DNA ಪ್ರೋಸೆಸ್ ಆ ರೀತಿ ಇದೆ. ಯಾಕಂದರೆ ಮಣ್ಣಿನಲ್ಲಿ ಉದುಗಿಯೋದಂತಹ ಕ್ರೋಮೋಸೋಮ್ಗಳು ಕೂಡ DNA ತೆಗಿಬೇಕಾಗುತ್ತೆ. ಆ ಕ್ರೋಮೋಸೋಮ್ಗಳು 20 ವರ್ಷ ಹಿಂದೆ ಊಳಲ್ಪಟ್ಟಂತಹ ಸಂದರ್ಭದಲ್ಲಿ ಬಹಳಷ್ಟು ಕ್ಷೀಣವಾಗಿರ್ತವೆ. ಸೊ ಹೀಗಾಗಿ ಆ ಕ್ರೋಮೋಸೋಮ್ಗಳನ್ನು ಸಂಬಂಧಪಟ್ಟಂತಹ ವ್ಯಕ್ತಿಯ ಕ್ರೋಮೋಸೋಮ್ಗೆ DNA ಮ್ಯಾಚ್ ಮಾಡಬೇಕಾದ್ರೆ ಇಟ್ ಟೇಕ್ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಸೊ ಹೀಗಾಗಿ ಅಲ್ಲಿವರೆಗೂ ಕೂಡ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಅಪಪ್ರಚಾರ ಸಾಕ್ತಾನೆ ಇರಲಿ ಅನ್ನುವಂತಹ ದೃಷ್ಟಿಕೋನದಿಂದ ಆರಂಭವಾದಂತಹ ಹೋರಾಟ ಇವತ್ತು ಷಡ್ಯಂತ್ರದ ಭಾಗವಾಗಿ ಬಯಲಾಗಿರುವಂಥದ್ದು. ರೈಟ್ ರವಿ, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.